ಶ್ರೀದೇವಿನೂ ಕರೆದೆ, ಶ್ರೀದೇವಿ ಬರಲಿಲ್ವಲ್ಲ. ಅಲ್ಲ ನೋಡು, ನಾವು ಹಿಂಗೆ ಮಾಡ್ತಾ ಇರೋದು ಸರಿ ಇಲ್ಲ ಸೊಬ್ಬಕ್ಕ, ನಿಜ ಏನಾದರೂ ಸರಿ ಇಲ್ಲ. ನನಗೇನು ಅಯ್ಯ ಅಂದಂಗೆ ಆಗುತ್ತೆ. ಪಾಪ ಅಳ್ತಾ ಇದ್ಲು ಬೆಳಿಗ್ಗೆ, ನನಗೆ ಕಣ್ಣಲ್ಲಿ ನೀರು ಬಂದ್ವು ಗೊತ್ತಾ. ತುಂಬ ಬೇಜಾರಾಯಿತು. ಅಷ್ಟು ಹುಡುಗಿನ ಗೋಳೈಕಬಾರ್ದು ನಾವು, ಅವ್ನ ಮಾತು ಕೇಳ್ಬಿಟ್ಟು. ಇವಾಗ ನಾವು ಕೆಟ್ಟವರಾಗ್ತಾ ಇದೀವಿ, ಅವ್ನು ಒಳ್ಳೇನಾಗ್ತಾ ಇದ್ದಾನೆ. ಇವಾಗ ನಮ್ಮನ್ನೆಲ್ಲ ಕೆಟ್ಟನ್ನು ಮಾಡ್ತಾ ಇದ್ದಾನೆ ಅವನು. ನಾವು ಇವಾಗ ನೋಡಪ್ಪ, ಇವರು ವಟಾರದ ಹೆಂಗಸರು ಸರಿ ಇಲ್ಲ, ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ, ಇಲ್ಲೇನಾದರೂ ಒಳ್ಳೆ ಜನ ಇಲ್ಲ, ನಮ್ಮೂರಲ್ಲೇ ವಾಸಿ ಅಂತ ಅವಳು ಪಾಪ ಮಾತಾಡ್ಕೊತಾ ಇದ್ಲು. ಏನು ಮಾಡೋಣ ಪಾಪ, ನಾವು ಹಿಂಗೆ ಮಾಡೋದು ಸರಿ ಇಲ್ಲ ಸೌಭಾಗ್ಯಕ್ಕ. ಅಯ್ಯೋ ಹಿಂಗೆ ಮಾಡೋದು ಬೇಡ ನಾವು ಅದಕ್ಕೆ ಎಲ್ಲರ ಜೊತೆಯಾಗಿ ಹೇಳ್ಬಿಡೋಣ. ಚಿರು ಹಿಂಗೆ ಮಾಡೋದಕ್ಕಾಗೋದಿಲ್ಲಪ್ಪ ನಾವು ಅಂತ ಹೇಳೋಣ ಅವನಿಗೆ. ಬಂದ್ಲೆ ಶ್ರೀದೇವಿ ನಮ್ಮ ಹೇಳಮ್ಮ. ನನಗೂ ಒಂಥರ ಅನ್ನಿಸ್ತು ಕಣೆ ನೆನ್ನೆ ಅಯ್ಯೋ ಸುಮ್ಮನೆ ಹುಡುಗಿ ಮೇಲೆ ಕಾಳ್ತಾನೋ ದಾರಪ್ಪ ಮಾಡ್ಬಿಟ್ನಲ್ಲ. ಅಯ್ಯೋ ಯಾಕಪ್ಪ ಹಿಂಗೆ ಮಾಡಿದೆ, ಅವ್ನ ಮಾತು ಕೇಳಿ ಯಾಕೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ. ನಮ್ಮ ಅಯ್ಯಪ್ಪ ಬೈತು, ಅಲ್ಲ ನಿಮ್ಗೆ ಮಾಡೋಕ್ಕೆ ಕೆಲಸ ಇಲ್ಲ, ಹಿಂಗೆ ಯಾಕೆ ಮಾಡ್ತಾ ಇದ್ದೀರ ಅಂತ ನಮ್ಮ ಅಯ್ಯಪ್ಪ ಚೆನ್ನಾಗಿ ಬೈತು ಗೊತ್ತಾ ನನ್ನ. ಏನು ಮಾದೇವಿ ಕರೆದಿದ್ದು? ಅಕ್ಕ ನಾವು ಈ ಥರ ನಾಟಕ ಆಡೋದು ಬೇಡ, ಯಾಕಂದರೆ ನಾವು ಕೆಟ್ಟವರಾಗ್ತಾ ಇದ್ದೀವಿ, ಅವ್ನು ಒಳ್ಳೆನಾಗ್ತಾ ಇದ್ದಾನೆ. ಅವನು ನಮ್ಮನ್ನ ಅವಳ ಹತ್ರ ಈ ವಟಾರದ ಹೆಂಗಸ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಮ್ಮನ್ನೇ ಹೇಳ್ತಾ ಇದ್ದಾನೆ. ಪಾಪ ಬೆಳಗ್ಗೆ ಗೊಳು ಅಂತ ಅಳ್ತಾ ಇದ್ಲು, ನನಗಿಲ್ಲಿರೋದಕ್ಕಾಗ್ತಾ ಇಲ್ಲ, ನಾನು ಹೋಗ್ಬೇಕು ಅಂತ ಹೇಳಿ ಅಳ್ತಾ ಇದ್ಲು ಪಾಪ. ಅಲ್ಲ ಅವನು ನೋಡಿ ನಮ್ಮನ್ನು ಕೆಟ್ಟವ್ರನ್ನ ಮಾಡೋದಕ್ಕೆ ನಾವು ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ, ಅವ್ನ ಮಾತು ಕೇಳಿ ಅನ್ನಂಗೆ ಆಯಿತು ನನಗೆ. ಅವ್ನ ಮಾತು ಯಾಕೆ ಕೇಳ್ಬೇಕು ನಾವು? ಅಲ್ಲ ಅವನು ಎಷ್ಟೋ ಅವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಕೆಟ್ಟವ್ರನ್ನ ಮಾಡ್ತಾ ಇದ್ದಾನಲ್ಲ ಅವನು ಅಂತ ಅನ್ನಿಸ್ತಾ ಐತೆ ನನಗೆ. ನಾನು ಅದಕ್ಕೇ ಹಿಂಗೆ ಮಾಡೋದು ಬೇಡ ಕಣೆಯಕ್ಕ. ಸುಮ್ಮನೆ ಯಾಕೆ ಶ್ರೀದೇವಿಯಕ್ಕ ಯಾಕೆ ಬೇಕು, ನಾವು ಯಾಕೆ ಕೆಟ್ಟರಾಗಬೇಕು ಹೇಳು. ಅವನು ಈ ವಟಾರದ ಹೆಂಗಸ್ರು ಹಂಗೆ. ಮತ್ತು ಇವರು ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ ನಾವೆಲ್ಲ ಹೋಗಿ ಎಂಗೇಜ್ಮೆಂಟಿಗೆಲ್ಲ ನಮ್ಮನ್ನು ಕರೆದು ಮದುವೆಗೆಲ್ಲ ಓದಿವಿ. ಹಿಂಗೆ ಮದುವೆಗೆಲ್ಲನೇ ಈ ವಟಾರದ ಹೆಂಗಸ್ರನ್ನೆಲ್ಲ ಕರೆದ್ರೆ, ಫಂಕ್ಷನ್ಗೆಲ್ಲ ಕರೆದ್ರೆ ಮಾತ್ರ ಇವರು ಒಳ್ಳೆಯವರು. ಇಲ್ಲಾಂದ್ರೆ ಈಗ ಹಿಂಗೆ ನಿನ್ನಂಗೆ ಬಂದವ್ರನ್ನ ಯಾರನ್ನು ಇವ್ರ ಹತ್ರಕ್ಕೆ ಸೇರಿಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಹಂಗೆ ಮೈಯೆಲ್ಲ ಉರಿತು. ಹಿಂಗೆ ಹೇಳ್ತಾ ಇದ್ದಾನಲ್ಲ ಇವನಿಗೆ ಯಾಕೆ ಹಿಂಗೆ ಮಾಡ್ಬೇಕು ನಾವು ಅಂತ ಹೇಳಿ. ಅಲ್ಲ ಹಿಂಗೆ ಹೇಳ್ಬೇಕಾ ಅವನು? ಯಾಕೆ ಶ್ರೀದೇವಿ ಕರೆದಿದ್ದು? ಮಾದೇವೇನೋ ಮಾತಾಡಬೇಕು ಅಂದ್ಲು, ಅದಕ್ಕೆ ಕರೆದೆ. ಅಲ್ಲ ಈ ವಟಾರದ ಹೆಂಗಸ್ರೆಲ್ಲ ನಾವು ಈ ಥರ ನಾಟಕ ಆಡಬಾರ್ದು. ಬರ್ತೀಯಮ್ಮ ಬಾಯಿಲಿ, ಹಿಂಗೆ ಮಾಡೋದು ನಾವು ಸರಿ ಇಲ್ಲ. ಹೇಳಮ್ಮ, ನನಗೂ ಬೇಜಾರಾಯಿತು. ಅಯ್ಯೋ ನೆನ್ನೆಸ್ಲೆ ಪಾಪ ಹುಡುಗಿನ ಕಾಲ್ಚನ್ ತಗೊಂಡೋಗಿದ್ದಾಳೆ ಅಂತ ಹೇಳಿ ಕಳ್ತನ ಆರೋಪ ಮಾಡಿದ್ವಲ್ಲ, ಒಂಥರ ಅನ್ನಿಸ್ತು ನನಗೂ. ಅಯ್ಯೋ ಬೇಜಾರಾಯ್ತಮ್ಮ ನನಗೂ. ಅಲ್ಲ ಅವ್ನು ಹೆಂಗೆ ಹೇಳ್ತಾನೆ ಗೊತ್ತಾ, ಈ ವಟಾರದ ಹೆಂಗಸ್ರು ಹೆಂಗಂದ್ರೆ ದೀಕ್ಷಾ, ಇವರು ಯಾರನ್ನು ಬೇರೆಯವ್ರನ್ನ ಬಂದವ್ರನ್ನ ಬಿಟ್ಕೊಳ್ಳಲ್ಲ. ಇವ್ರು ಹೆಂಗಂದ್ರೆ ಇವ್ರಿಗೆಲ್ಲ ಫಂಕ್ಷನ್ಗೆಲ್ಲ ಕರಿಬೇಕು, ಮದುವೆಗೆಲ್ಲ ಕರಿಬೇಕು, ಎಲ್ಲದಕ್ಕೂ ಮದುವೆ ಫಂಕ್ಷನ್ ಫೋಟೋಗೆ ಕರಿಬೇಕು, ಮದುವೆಗೆ ಬಳೆ ತೊಡ್ಕೊಂಬಕ್ಕೆ ಕರಿಬೇಕು, ಮದುವೆಗೆಲ್ಲ ಕೆಲಸ ಕರೀಕೆಲ್ಲ ಕರಿಬೇಕು. ಮದುವೆ ಹೋಗಿ ಇವರೇ ಮಾಡ್ಕೊಂಬಂದ್ರೆ ಮಾತ್ರ ಚೆನ್ನಾಗಿ ನೋಡ್ಕೊಂತಾರೆ. ಹಿಂಗೆ ಓಡ್ ಬಂದು ಮದುವೆ ಆಗಿರೋರ್ನು, ಲವ್ ಮಾಡಿ ಮದುವೆ ಆಗಿರೋರ್ನು, ಹಿಂಗೆಲ್ಲ ಇಂಥವ್ರನ್ನೆಲ್ಲನ ಮನೆ ಹತ್ರ ಬಿಟ್ಕೊಂಬಲ್ಲ, ಹಿಂಗೆ ಮಾತಾಡ್ಸಲ್ಲ. ಇಂಥ ಹೆಂಗಸ್ರು ಇಲ್ಲೇವ್ರು ಅಂತ ಹೇಳ್ತಾನಲ್ಲ, ನಮ್ಮನ್ನು ಎಷ್ಟು ಚೀಪಾಗಿ ಹೇಳ್ತಾನಲ್ಲ ಅವನು. ನಾವು ಇವನ್ ಮಾತು ಕೇಳಿ ಯಾಕಪ್ಪ ಹಿಂಗೆ ನಾವು ಕೆಟ್ಟವರಾಗ್ತಾ ಇದ್ದೀವಿ. ನಾವು ಯಾರಿಗಾನ ಅಂತೀವಿ, ಯಾರನ್ನ ಕಷ್ಟವಿದ್ದಾರೆ ಅಂದರೆ ನಾವೆಲ್ಲರೂ ಸೇರ್ಕೊಂಡು ಹೆಲ್ಪ್ ಮಾಡೋದು, ಎಲ್ಲರೂ ಸೇರ್ಕೊಂಡು ಯಾರನ್ನೋ ಒಬ್ರು ಭಿಕ್ಷುಕರು ಬಂದಿದ್ದಾರೆ ಅಂತಂದರೆ ಎಲ್ಲರೂ ಸೇರ್ಕೊಂಡು ಊಟಕ್ಕೆ ಇಡೋದು, ಅವ್ರಿಗೆ ಎಷ್ಟು ಚೆನ್ನಾಗಿ ಕಂಡು ಕಳಿಸ್ತೀವಿ. ಯಾಕೆ ಆ ಹುಡುಗಿ ಹತ್ರ ನಾವೆಲ್ಲರೂ ಕೆಟ್ಟವರಾಗಬೇಕು? ಅವಳು ಹೋಗಿ ಅವ್ರ ಊರಾದಾಗೆಲ್ಲ ಹೇಳ್ಕೋಬೇಕಲ್ಲ, ಇವು ಹೆಂಗಸ್ರು ಅಂತವ್ರು ಅಂತ, ಅವ್ರು ಅಯ್ಯತ್ತು ಅವ್ರೆಂತ ಹೆಂಗಸ್ರು ಅಂತ ಬೈಕೋಬೇಕಲ್ಲ. ನಾವ್ಯಾಕೆ ಕೆಟ್ಟವರಾಗಬೇಕು? ಅದಕ್ಕೆ ಈ ಥರ ನಾಟಕ ಆಡೋದಕ್ಕಾಗಲ್ಲ ಅಂತೇಳಿ ಅವ್ನಿಗೆ ಹೇಳೋಣ. ಅದೇನೋ ನಿಜ ಮಾದೇವಿ, ಅವನು ಒಳ್ಳೆನಾಗ್ತಾ ಇದ್ದಾನೆ, ನಾವು ಕೆಟ್ಟವರಾಗ್ತಾ ಇದ್ದೀವಿ. ಇವಾಗ ಅವನು ಏನಕ್ಕೆ ಮಾಡ್ತಾ ಇದ್ದಾನೋ ಏನೋ ಗೊತ್ತಿಲ್ಲ. ಅಲ್ಲ ಅಲ್ಲೇ ಇರಬೇಕು ಅಂತ ಇದ್ದಾನೆ. ಅಲ್ಲ ಇನ್ನೊಬ್ರು ಏನಾಗಿದ್ರೆ ಅಯ್ಯೋ ನಮ್ಮ ಮನೆ ಐತಪ್ಪ ಇಲ್ಲೇ ಇರಬೇಕು ಅನ್ನೋರು. ಎಷ್ಟು ಅವರು ನಮ್ಮ ಅತ್ತೆ ಮಾಮ ತುಂಬ ಕಷ್ಟ ಬಿದ್ದಿದ್ದಾರೆ, 4 ಜನ ಹೆಣ್ಮಕ್ಳು ಅಂತಂದರೆ ಇವಳೊಬ್ಳಿಗೋಸ್ಕರನೇ ಕಷ್ಟ ಬಿದ್ದವ್ರ ಅವರು? ಇವಳೊಬ್ಳಿಗೋಸ್ಕರನೇ ಮಾಡಿದಾರ? ಅವರೆಲ್ಲ ಇದಾರ್ತಾನೆ, ಅವ್ರ ಅಕ್ಕರೆಲ್ಲನ ಏನೋ ಅಕ್ಕ ತಂಗಿರ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಆಡ್ತಾರಪ್ಪ. ಅದನ್ನೇ ಒಂದು ಇವನು ಇದು ಮಾಡ್ಕೊಂಡು ಹಿಂಗೆ ಮಾಡಿದ್ರೆ ಇವನು ಅಲ್ಲ ಇವನು ನೋಡು ಹೆಂಡ್ತಿಗೆ ಹಿಂಗೆ ಮಾಡ್ತಾ ಇದ್ದಾನೆ ಇವನು, ಬೇರೆಯವ್ರಿಗೆ ಹೆಂಗೆ ಬಿಡ್ತಾನಲ್ವಾ? ನಾವೊಂದು ಮಾತು ಕೇಳಬಾರ್ದು ಅನಿಸುತ್ತೆ. ಅಯ್ಯೋ ನಾವೊಂದು ಮಾತು ಕೇಳಿ ಪಾಪ ಬಂದಾಗಿಂದ ಅವಳಿಗೆ ಎಷ್ಟು ಹಿಂಸೆ ಕೊಟ್ವಿ. ಅವಳ ಪಾಪ ಎಷ್ಟು ಬೇಜಾರಾದ್ಲೋ ಏನೋ. ಮಾತಾಡಿಸ್ರಿ ಸುಮ್ಮನೆ ಚೆನ್ನಾಗಿರ್ರಿ ಅಷ್ಟೇನಿ. ಅದೇ ಅಮ್ಮ ನಾನು ಹೇಳ್ತೀನಿ, ನಮ್ಗೆ ಈ ಥರ ನಾಟಕ ಆಡೋದಕ್ಕಾಗಲ್ಲ ಅಂತ ಹೇಳಿ ಚೆನ್ನಾಗಿರ್ತೀನಿ. ಏನಾರ ಬೇಕಂದ್ರೆ ಇಸ್ಕೊಂಡು ಹೋಗಮ್ಮ ಚೆನ್ನಾಗಿರಮ್ಮ ಅಂತ ಹೇಳ್ತೀನಿ. ಚೆನ್ನಾಗಿ ಇತ್ಕೊಂಡು ಹೋಗ್ಲಿ ಪಾಪ, ಅವಳು ನಮ್ಮಂಗೆ ಪಾಪ ಹೆಣ್ಮಗಳು ತಾನೆ. ನಾವು ಒಂದು ಹೆಣ್ಣಾಗಿ ಬೇರೆ ಹೆಣ್ಣಿಗೆ ಒಂದು ತೊಂದರೆ ಕೊಟ್ಟರೆ ಅವಳ ಮನಸ್ಸಿಗೆ ಎಷ್ಟು ನಾವು ಹೋಗೋಣ. ನಮ್ಮ ಮನೆಗೆ ಏನಾರ ಒಂದು ಸ್ವಲ್ಪ ಕಿರಿಕಿರಿ ಆದರೆ ನಾವು ಏನು ಬೇಜಾರಾದರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಒಂದೊಂದು ಸತಿ. ಅಂಥದ್ರಾಗ ಅವಳಿಗೆ ಪಾಪ ಯಾವಾಗಲೂ ತೊಂದರೆ ಮಾಡ್ತಾಯಿದ್ರೆ ಅವಳಿಗೆ ಎಷ್ಟು ಬೇಜಾರಾಗೋಣ ನಾವು. ಅಯ್ಯೋ ಹೋಗು, ನಾನು ಅದೇ ಬೇಕಲ್ಲೂ ಕಾಸ ಎಲ್ಲನ ಚೀಲ್ದಾಗ ತುಂಬಿಟ್ಟಿದ್ಲು ಪೇಪರ್ ಎಲ್ಲನ, ನಾನೆಲ್ಲ ಸುರುವಿ ನಮ್ಮನೆ ಮುಂದಕ್ಕೆ ಸುರುವಿದೆಯಾ ಅನ್ನಂಗೆ ತಗೊಂಡೋಗಿ ಇದು ಮಾಡಿದೆ. ಹೋಗತ್ಲಾಗ ನಾನು ಎಷ್ಟು ಚೀಪಾಗ್ಬಿಟ್ಟು ಇಂಥ ಕೆಲಸ ಮಾಡಿ ಅನ್ನಂಗೆ ಆಗ್ತೈತೆ. ಅದೇನೋ ನಿಜ, ನನಗೆ ಮಾಡಬಾರ್ದಾಗಿತ್ತು ಅಂತ ಅನ್ನಿಸ್ತೈತೆ ನನಗೆ. ಮತ್ತು ಇವ್ನು ಚಿರು ಎಲ್ಲರಿಗೂ ಇಲ್ಲದ್ದು ಹೇಳ್ಕೊಡ್ತಾನೆ, ಎಲ್ಲರಿಗೂ ಹಿಂಗನ್ರಿ ಹಂಗನ್ರಿ ಅಂತ ಹೇಳ್ತಾ ಇದ್ದಾನೆ. ಅವ್ನು ಯಾಕೆ ಹಂಗೆ ಹೇಳ್ತಾನೆ? ಅವ್ರ ಹೆಂಡ್ತಿಗೆ ಹಂಗೆ ಮಾಡಬೇಕು ಅನ್ನೋ ಉದ್ದೇಶ ಏನು ಅವನಿಗೆ? ಯಾಕೆ ಹಿಂಗೆ ಮಾಡ್ಬೇಕು ಅವನು? ಸುಮ್ಮನೆ ಇರಬಹುದಾಯ್ತಲ್ಲ. ಹೇಳು ಹಿಂಗೆ ಏನು ಮಾಡಬೇಡ್ರಿ ಇನ್ಮೇಲಿಂದನ. ಆ ಹುಡುಗಿ ಪಾಪ ಸಣ್ಣ ಹುಡುಗಿ ಥರ ಒಳ್ಳೆ ಹುಡುಗಿನ ಥರನ ಕಾಣ್ತಾಳೆ.
ಏನು ಅಕ್ಕ ತಂಗಿಯರೋ ಜಗಳ ಅಂದಮೇಲೆ ಇದ್ದೇ ಇರ್ತಾವೆ. ಅಕ್ಕ ತಂಗಿಯರು ಅಂದರೆ ಸಣ್ಣ ಪುಟ್ಟವಕ್ಕೆ ಹಂಗೆ ಜಗಳ ಆಡೋದು. ಅಯ್ಯೋ ನಮ್ಮ ಮನೆಯಾಗೂ ನಾವು ಜಗಳ ಆಡ್ತಿದ್ವಿ. ಅವ ಬಟ್ಟೆ ಇಕ್ಕಮಕ್ಕೆಲ್ಲ ಜಗಳ ಆಡ್ತಿದ್ವಿ, ಊಟ ಮಾಡೋಕ್ಕೆಲ್ಲ ಜಗಳ ಆಡ್ತಿದ್ವಿ. ಇವಾಗಲೂ ಯಾವ್ದಕ್ಕನಾಗಲಿ ನನ್ನ ಸೀರೆ ಉಟ್ಕೊಂಡವಳೆ, ನನ್ನ ಮಡವೆ ಹಾಕ್ಕೊಂಡವಳೆ ಅಂತೆಲ್ಲನೂ ಜಗಳ ಆಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಅಕ್ಕ ತಂಗಿರ ಮೇಲೆ ಜಗಳ ಇದ್ದೇ ಇರ್ತಾವೆ. ಹ್ಞೂ ಮತ್ತೆ ಅಯ್ಯೋ ನಾನು ನನ್ನ ತಂಗಿ ಅವನ್ನ ಕಣ್ಣೆತ್ತಿ ಸಮೇತ ನೋಡ್ದಾಳಲ್ಲ, ಹಿಂಗೆ ಹೇಳು ಅಂತ ಹೇಳ್ಕೊಟ್ಟ. ನಾನು ಹಂಗೆ ಹೇಳ್ದೆ, ಅಯ್ಯೋ ಪೆದ್ ನನ್ನ ಮುಂಡೆ ಅಂದ್ಕೊಂಡು ನಾನು. ಅಯ್ಯೋ ನಾನು ಹಿಂಗೆಲ್ಲ ಹೇಳ್ಬೇಕು, ಹಿಂಗೆಲ್ಲ ಮಾಡಬೇಕು ಅಮ್ಮಂಗೆ ಆಯಿತು. ಸಖತ್ತು ಬೇಜಾರಾಯಿತು ಹೋಗತ್ಲಾಗಿ. ಯಾಕೆ ಹಿಂಗೆ ಮಾಡಬೇಕು, ಅವಳು ಮಾತು ಕಟ್ಕೊಂಡು ಹಿಂಗೆ ಮಾಡಿದ್ರೆ ಆಯ್ತಲ್ಲ. ಅಯ್ಯೋ ನಾವೆಷ್ಟು ಇವತ್ತು ಕೆಟ್ಟರಾಗಿದ್ವಿ, ಅದಕ್ಕೇ ಯಾರೂ ಇನ್ಮೇಲೆ ಹಂಗೆ ನಾಟಕ ಆಡೋಕೆ ಹೋಗ್ಬೇಡ್ರಿ, ಎಲ್ಲರೂ ಹೇಳ್ಬಿಡೋಣ ಅಷ್ಟೇ. ಏನೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀರಾ? ನೀವು ಮಾಡಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆಯಿತು. ಸುಮ್ಮನಿರು ಚಿರು, ನೀನು ಮಾತ್ರ ಒಳ್ಳೇನಾಗ್ತಾ ಇದೆಯಾ? ಇವಾಗ ನಾವೆಲ್ಲ ಕೆಟ್ಟರಾಗ್ತಾ ಇದೀವಿ, ನಮ್ಮನ್ನೆಲ್ಲ ಕೆಟ್ಟರು ಮಾಡ್ತಾ ಇದೆಯಾ ನೀನು? ಅಯ್ಯೋ ಏನಿಲ್ಲ, ಎಲ್ಲ ಪ್ಲಾನ್ ನೀವೆಲ್ಲ ಮಾಡಿರೋದೆಲ್ಲ ವರ್ಕೌಟ್ ಆಯಿತು. ಅವಳು ಇವಾಗ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ನಾವು ಊರಿಗೆ ಹೋಗ್ತೀವಿ. ಅಲ್ಲ ಮತ್ತೆ ಇವು ವಟಾರದ ಹೆಂಗಸ್ರನ್ನೆಲ್ಲನ ಹಂಗೆ ಮದುವೆಗೆಲ್ಲ ಕರೆದ್ರೆ ಮಾತ್ರ ಸುಮ್ಮನಿರ್ತಾರೆ, ಹಂಗೆ ಹಿಂಗೆ ಅಂತ ನಮ್ಮನ್ನೆಲ್ಲ ಯಾಕೆ ಕೆಟ್ಟರು ಮಾಡಿದೆ ನೀನು? ಅಯ್ಯೋ ಹಂಗೆ ಹೇಳಿದ್ರೆ ತಾನೇ ಅವಳಿಗೂ ಗೊತ್ತಾಗೋದು. ಅದಕ್ಕೆ ಮತ್ತೆ ಇವಾಗ ಅಲ್ಲೇ ಊರಿಗೆ ಹೋಗೋಣ ಬಾ ಅಂತ ಹೇಳ್ತಾ ಇದ್ದಾಳೆ ಶ್ರೀದೇವಿ ಅಕ್ಕ. ಹೋಗ್ತೀವಿ ಇವಾಗ, ಊರಿಗೆ ಹೊರಡ್ತೀವಿ, ಊರಿಗೆ ಹೋಗ್ತಾ ಇದ್ದೀವಿ ಇವಾಗ. ಸರಿ ಆಯಿತು ಶ್ರೀದೇವಿ, ಸುಮ್ಮನಿರು. ಅಲ್ಲ ಹಿಂಗೆ ಮಾಡೋದು ನೀನು ಸರಿ ಇಲ್ಲ ಪಾಪ. ಅವಳು ಒಂದು ಹೆಣ್ಣಾಗಿ ಹಿಂಗೆ ಮಾಡಿದ್ರೆ ಹೆಂಗೆ ಇವನ್ನೇ ಚಿರು? ನಾವು ಕೆಟ್ಟರಾಗ್ತೀವಿ ಈಗ. ನೋಡಪ್ಪ ಇವ್ರು ಎಂಥವ್ರು ಅಂತ ಹೇಳಿ. ಅಯ್ಯೋ ಬಿಡಕ್ಕ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಾ? ನೀವು ಪ್ಲಾನ್ ಮಾಡಿರೋದೆಲ್ಲ ಸಕ್ಸಸ್ ಆಯಿತು. ತಡೀರಿ ಬರ್ತೀನಿ ಇಲ್ಲಿ. ಹೋಗಿ ಅವಳಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಹೇಳ್ತೀವಿ. ಊರಿಗೆ ಹೊರಡ್ತೀವಿ, ನಾವು ಊರಿಗೆ ಹೋಗ್ತೀವಿ. ಅಲ್ಲ ನೋಡಿ, ಇವಾಗ ನಮ್ಮನ್ನೆಲ್ಲ ಕೆಟ್ಟರ್ನ ಮಾಡಿ ಇವಾಗ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲ ಹೇಳ್ತೀನಿ ತಡಿ. ನಾನು ಹೋಗಿ ಅವಳು ಬಂದು ಕೇಳಿಸ್ಕೋಬೇಕು. ನೀವು ನಾಟಕ ಎಲ್ಲ ಬಯಲು ಮಾಡ್ತೀನಿ. ಇವನೇ ಎಲ್ಲ ಹೇಳಿದ್ದು ಹಿಂಗೆ ನಾಟಕ ಮಾಡಿಸಿದ್ದು ಅಂತ ಅವಳಿಗೆ ಗೊತ್ತಾಗಬೇಕು, ಹಂಗೆ ಮಾಡ್ತೀನಿ. ಅಲ್ಲ ನಮ್ಮನ್ನೆಲ್ಲ ಇವಾಗ ಕೆಟ್ಟರ್ನ ಮಾಡಿಸಿ ಇವಾಗ ನಾವು ಕೆಟ್ಟರಾಗಿದ್ದೀವಿ. ಊರಿಗೆ ಕರ್ಕೊಂಡು ಹೋದರೆ ಅವಳು ನಮ್ಮನ್ನೇ ಬೈಕೊಳ್ಳೋದು. ಅಯ್ಯೋ ಇವು ವಟಾರದ ಹೆಂಗಸ್ರು ಅಂಥವ್ರು ಇಂಥವ್ರು ಅಂತ ಅವಳು ಬೈಕೊಂಡು ನಮಗೆ ಯಾಕೆ ಶಾಪ ತಟ್ಕೋಬೇಕು? ನಮಗೆ ಶಾಪ ತಟ್ಟುತ್ತದೆಲ್ಲನ. ಅದಕ್ಕೆ ಮತ್ತೆ ಇವಾಗೆಲ್ಲನ ಈ ವಿಷಯ ಗೊತ್ತಾಗಂಗೆ ಮಾಡ್ತೀನಿ ನೋಡು. ಅದೇ ಹೋಗ್ಬಿಟ್ಟ ನೀವು ಮಾಡಿರೋ ಪ್ಲಾನ್ ಎಲ್ಲ ಸಕ್ಸಸ್ ಆಯಿತು ಅಂತ ಹೇಳಿ ಹಂಗೆ ಹಿಂಗೆ ಅಂತ ನಮ್ಮ ಬಗ್ಗೆ ಇಲ್ಲದೆಲ್ಲ ಹೇಳಿ ಹೆಂಗೆ ಹೊರಟು ಬಿಟ್ಟ. ಅಲ್ಲಿ ಡೈರೆಕ್ಟಾಗೆ ಹೋಗಿ ಹೇಳಿ, ನಾವು ಹೇಳ್ತೀವಿ ಅಯ್ಯೋ ನಿನ್ನ ಗಂಡ ಹೇಳಿದ್ದಮ್ಮ, ನಾವು ಅದಕ್ಕೆ ಹಿಂಗೆ ನಾಟಕ ಮಾಡಿದ್ವಿ ಅಂತ ಹೇಳಿ. ಅವ್ರಿಗೂ ಊರಿಗೆ ಹೋಗಕ್ಕೆ ಬಿಡಬಾರ್ದು. ಊರಿಗೆ ಹೋಗೋದಕ್ಕಿಂತ ಮುಂಚೆಗೆ ಅವ್ನು ಮಾಡಿರೋ ಪ್ಲಾನ್ ಇದು ಅಂತ ಹೇಳಿ ಅವಳಿಗೆ ಗೊತ್ತಾಗಬೇಕು. ಹಂಗೆ ಮಾಡು. ಮತ್ತೆ ಹಂಗೆ ಮಾಡ್ತೀನಿ ತಡಿ. ಅವ್ನು ಮಾಡಿರೋದಿದೆಲ್ಲ ಪ್ಲಾನು ಅಂತೇಳಿ ನೋಡಿ. ಇವಾಗ ನಮ್ಮನ್ನು ಕೆಟ್ಟದ್ದು ಮಾಡಿಬಿಟ್ಟು ಅವ್ನು ಒಳ್ಳೆನಾಗಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಊರಿಗೆ. ನಮ್ಮನ್ನು ಬೈಕೊಂಡ್ರೆ ನಮಗೆ ಶಾಪ ತಟ್ಟಾನ. ನಾವು ಒಂದು ಹೆಣ್ಣಾಗಿ ಅವಳು ನಮ್ಮಂಥ ಹೆಣ್ಣಿಗೂ ನಾವೊಂದು ಅನ್ಯಾಯ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತಾ? ನಮ್ಗೆ ಒಳ್ಳೇದಾಗಲ್ಲ. ಅದಕ್ಕೆ ಹೇಳೋಣ ತಡೀರಿ, ಇವಾಗ ಹೋಗಿ ಹೇಳೋಣ. ನಾನು ನೀನು ಇಬ್ಬರು ಹೋಗಿ ಹೇಳೋಣ. ಇಬ್ಬರು ಹೋಗಿ ಹೇಳಿ ಅವನ ವಿಷಯನೂ ಗೊತ್ತಾಗಬೇಕು. ಅವನೇ ಹೇಳಿರೋದಂಬತ್ತು ಗೊತ್ತಾಗಬೇಕು. ಹೋಗ್ಲಿ ಹೇಳು, ಅವನೇನು ಇಲ್ಲೇ ಇರೋದೇನು ಬೇಡ, ಏನಾದರೂ ಮಾಡ್ಕೊಂಬ್ಲೇಳು. ಅವ್ನು ಮಾಡಿರೋ ಪ್ಲಾನ್ ಅಂತ ಅವಳಿಗೆ ಗೊತ್ತಾಗಬೇಕು. ನಾವು ಹೋಗ ನಿಷ್ಠೂರ ಆಗಲ್ಲ, ನಾವು ಕೆಟ್ಟರಾಗಲ್ಲ. ಅಯ್ಯೋ ಈ ವಟಾರದ ಹೆಂಗಸ್ರು ಹಿಂಗೆ ಮಾಡಿದ್ರಪ್ಪ ಅನ್ನೋದು ನಾವು ಕೆಟ್ಟರಾಗಕ್ಕಾಗಲ್ಲ. ಅವ್ನು ಮಾಡಿರೋದಂತೇಳಿ ನನ್ನ ಗಂಡ ಮಾಡಿರೋದಂತ ಅವಳಿಗೆ ಗೊತ್ತಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿರು ಪಾಪ ಹೆಂಗೆ ಮಾಡ್ತಾ ಇದ್ದಾನೆ. ಆ ಹುಡುಗಿ ಗುಳು ಅಂತ ಅಳ್ತಾ ಇದ್ಲು. ಅದಕ್ಕೆ ನನಗೆ ತುಂಬ ಮನಸ್ಸಿಗೆ ನೋವಾಗ್ಬಿಡ್ತು, ತುಂಬ ಬೇಜಾರಾಯಿತು. ಅವನೇನು ಹೇಳ್ತಾನೆ, ಇವ್ರನ್ನೆಲ್ಲ ಕರೆದ್ರೆ ಮಾತ್ರ ಸುಮ್ಕಿರ್ತಾನೆ ಅಂತ ಎಲ್ಲ ಇಲ್ಲದೆಲ್ಲ ನಮ್ಮ ಬಗ್ಗೆ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾನೆ. ನಮ್ಗೆ ಅದಕ್ಕೆ ಅನ್ನಿಸ್ತು, ಯಾಕೆ ನಾವು ಕೆಟ್ಟರಾಗಬೇಕು? ಅವನೇ ಇವಾಗ ಹಂಗೆ ಮಾಡ್ತಾ ಇದ್ದಾನೆ, ಅವನ ಬುದ್ಧಿನೇ ಅವಳಿಗೆ ಗೊತ್ತಾಗ್ಲೇಳು. ಇವಾಗ ನೋಡಿ ಎಲ್ಲ ನಮ್ಮನ್ನು ಕೆಟ್ಟರನ್ನ ಮಾಡಿ ಇವಾಗ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ನಾವು ಕೆಟ್ಟರಾಗ್ತೀವ? ಅದಕ್ಕೇ ಅವ್ನ ಬುದ್ಧಿ, ಅವ್ನು ಮಾಡಿರೋದಿತ್ತು ಪ್ಲಾನು ಅಂತ ಅವಳಿಗೆ ಗೊತ್ತಾಗಬೇಕು. ಹಂಗೆ ಮಾಡ್ತೀವಿ. ಗೊತ್ತಾಗಬೇಕು. ಮತ್ತು ನಾವ್ಯಾಕೆ ಕೆಟ್ಟರಾಗೋಣ? ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.